ಮಾಡ್ತಿದ್ರು. ಸ್ವಾಧ್ಯಾಯ ಹಂಗೆ ಸಾಮಾಯಿಕ ಆದಿಗಳನ್ನು ಮಾಡ್ತಿದ್ರು. ಹಾಗೆ ಒಂದು ಊರಾಗ ಒಬ್ರು ಮುನಿಗಳು ಬಂದಿರ್ತಾರ. ಅವ್ರ ಮಗ್ಲಾಗ ಒಂದು ಉದ್ಯಾನವನ ಇರ್ತೈತಿ. ಉದ್ಯಾನವನದಾಗ ಮುನಿ ಮಹಾರಾಜರ ಏನ್ ಮಾಡಿರ್ತಾರೆ, ಕುತ್ಕೊಂಡಿರ್ತಾರ. ಸಾವಕರಲ್ಲಿ ನಿಮ್ಮಂತ ಸಾವಕರಲ್ಲಿ ಬಂದಿರಲ್ಲ. ಈಗ ಯಾಕೆ ಬಂದ್ರಿ ನೀವ? ಮಹಾರಾಜರ ಉಪದೇಶ ಕೊಡ್ತಾರ ಅಂತ ಬಂದಿರಿಲ್ಲ. ಹಂಗೆ ಶ್ರಾವಕರು, ಊರಿನ ಶ್ರಾವಕರೆಲ್ಲ ಬಂದ್ರು. ಸೊರಟೂರು ಶ್ರಾವಕರು ತಿಳ್ಕೊಂಡು ಮತ್ತೆಲ್ಲ ಉಪದೇಶ ಕೇಳಕ್ ಬಂದ್ರು. ಬಂದಾಗ ಮಹಾರಾಜ ಉಪದೇಶ ಹೇಳಿದ್ರು ನಮ್ ಕಲ್ಯಾಣ ಮಾಡುವಂಥದ್ದು ನಮಗೇನೋ ಉಪದೇಶ ಕೊಡ್ರಿ ಮಹಾರಾಜ. ಮಹಾರಾಜ ಹೇಳಿದ್ರು ಕಲ್ಯಾಣದ ಮೂಲ ಧರ್ಮ, ಧರ್ಮದ ಮೂಲ ಅಹಿಂಸಾ. ಎಲ್ಲಿ ಅಹಿಂಸಾ ಇದೆ ಅಲ್ಲಿ ಏನಾಗಿದೆ, ಧರ್ಮ ಇದೆ. ಅಹಿಂಸಾ ಧರ್ಮ ಯಾರು ಪಾಲನೆ ಮಾಡ್ತಾರೆ ಅವ್ರ ಕಲ್ಯಾಣ ಆಗ್ತದೆ. ಅದಕ್ಕಾಗಿ ಅಹಿಂಸಾ ಧರ್ಮವನ್ನು ಪಾಲನೆಯನ್ನು ಮಾಡ್ರಿ. ಮತ್ತು ರಾತ್ರಿ ಭೋಜನ ತ್ಯಾಗ ಮಾಡ್ರಿ. ಮಧು ಮಧ್ಯ ಮಾಂಸಗಳನ್ನು ತ್ಯಾಗ ಮಾಡ್ರಿ. ಪಂಚ ಉದಪರ ಫಲಗಳನ್ನು ತ್ಯಾಗ ಮಾಡ್ರಿ. ಬಹಳ ಹಿಂಸೆ ಆಗ್ತದೆ. ನೀರು ಸೋಸ್ ಕುಡೀರಿ. ಉಪದೇಶ ಕೊಟ್ರ ಮಹಾರಾಜರ. ಹಾಗೆಲ್ಲ ಉಪದೇಶ ಕೊಟ್ಟಾಗ ರಾತ್ರಿ ಊಟ ಮಾಡಬಾರ್ದು, ಕುಲಾಚಾರ ಐತಿ. ನೀವೆಲ್ಲ ಜೈನ ಕುಲದಲ್ಲಿ ಜನ್ಮ ಪಡೆದಿದ್ರಿ, ಮತ್ತ ರಾತ್ರಿ ಊಟ ನೇಮ ತಗೊಂಡ್ ಹೋಗ್ರಿ ಅಂತೇಳಿ ಉಪದೇಶ ಕೊಟ್ರು. ಪಾಲನೆ ಇರ್ತೈತಿ. ಆದ್ರೆ ನೇಮ ತಗೊಂಡಾಗ ಏನಾಗ್ತೈತಿ, ಭಿಕ್ಷ ನಿಮಗೇನಾಗ್ತತಿ, ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾವ. ಆದ್ರೆ ನೀವು ನೇಮ್ ಇಲ್ಲದೆ ಪಾಲನೆ ಮಾಡ್ತಿದಾರಂದ್ರ ಏನ್ ಹೇಳ್ರಿ ಅಂದ್ರ ಒಂದಿಷ್ಟು ಪುಣ್ಯ ಅಂತೂ ಆಗ್ತೈತಿ. ಆದ್ರ ಭಿಕ್ಷ ಇಟ್ಟಾಗ ಬಡ್ಡಿ ಸಿಗದಷ್ಟ. ಸಾದಾ ಚಾಲ್ತಿ ಅಕೌಂಟ್ ಸಿಗ್ತತಿಲ್ಲ ಅಷ್ಟು ಬಡ್ಡಿ ಸಿಗಂಗಿಲ್ಲ. ಆದ್ರ ಭಿಕ್ಷ ಇಟ್ಟಾಗ ಸಿಗ್ತೈತಿ. ಹಾಗೇನೆ ಮುನಿ ಮಹಾರಾಜರ ಕಡೆ ವ್ರತ ತಗೊಂಡ ಪಾಲನೆ ಮಾಡಕತ್ತಂದ್ರ ಭಿಕ್ಷ ಅಮೌಂಟ್ ಫಿಕ್ಸ್ ಅಂದ್ರ ನಿಮ್ ಪುಣ್ಯ ಫಿಕ್ಸ್ ಇರ್ತೈತಿ ಅಂತ ಹೇಳ್ತಾರ ಮಹಾರಾಜರ. ಬಹಳ ಜನ ಎಲ್ಲವರು ವ್ರತ ತಗೊಂತಾರ. ಎಲ್ಲರೂ ಸಹ ನಾವು ರಾತ್ರಿ ಊಟ ಮಾಡಂಗಿಲ್ಲ ಅಂತೇಳಿ ಎಲ್ಲರೂ ಒಂದೊಂದು ವ್ರತ ತಗೊಂಡ್ ಹೋದ್ರು. ರಾತ್ರಿ ಊಟ ತ್ಯಾಗಿದ್ದವ್ರು ಇನ್ನು ಬೇರೆ ಬೇರೆ ವ್ರತ ತಗೊಂಡ್ ಹೋದ್ರು, ಅದಕ್ಕೂ ಹೆಚ್ಚಿನ ವ್ರತ ತಗೊಂಡ್ ಹೋದ್ರು. ಎಲ್ಲ ಬಹಳ ಜನ ಬಂದಿದ್ರು. ಎಲ್ಲರೂ ಒಂದೊಂದು ವ್ರತ ತಗೊಂಡ್ ಹೋದ್ರು. ಆಗ ಎಲ್ಲಾ ಪ್ರವಚನ ಕೇಳ್ಕೋ ಅಂತ ಕಾಡಿತ್ತು. ಅದೊಂದು ತಿರಿಯಂಚ ಪ್ರಾಣಿ ಇತ್ತು, ಅದು ಕೇಳಾಕತ್ತಿತ್ತು. ಈಗ ಉಪದೇಶ ಮಾಡುವಾಗ ಇಲ್ಲೂ ಕೇಳ್ತಿದ್ರು ಇರ್ಬೋದು. ನಾಯಿ ಪಾಯಿ ಇದ್ರ ಮಂಗಿ ಯಾವ ಇರ್ತಾವ, ನಾಯಿ ಇರ್ತಾವ. ಇನ್ನೇನು ಹುಲಿ ಅಂತೂ ಇರಂಗಿಲ್ಲ ಇಲ್ಲಿ, ಮತ್ತು ಕರಡಿ ಅಂತೂ ಇಲ್ಲ. ನರಿ ಬರ್ತಾವನ, ನರಿ ಈಗ ನಿಮ್ ನೋಡ್ರ ಬಾಲ ಮಂಡಿದ ಹಾಕೊಂಡು ಓಡ ಹೋಗ್ತೈತಿ ನರಿ. ನೀವು ಹೇಳಿರಿ ಹೌದಲ್ಲ, ನರಿ ಬರ್ತಾವ ಇಲ್ಲಿಗೆ ಹೊಲಕ್ ಬರ್ತಾವಲ್ಲ, ಇಲ್ಲಿ ಬರಂಗಿಲ್ಲ ಬಿಡ್ರಿ. ಹೇಳ್ರಿ, ಒಂದ್ ನರಿ ಬಂದಿತ್ತಲ್ಲಿ. ನರಿ ಕೇಳಾಕತ್ತಿತ್ತು ಉಪದೇಶ ಎಲ್ಲ ಕೇಳಿದ್ಮೇಲೆ ಎಲ್ಲರೂ ಸಹ ಒಂದೊಂದು ವ್ರತ ತಗೊಂಡ್ಮೇಲೆ ಮಹಾರಾಜನ ಪಾಲನೆ ಮಾಡ್ತೀವಿ ಅಂತ ಹೇಳಿ ನೆಲಕ್ಕೆ ಹಚ್ಚಿ ನಮಸ್ತೆ ಮಾಡಿ ಮತ್ತೆ 9 ಸಲ ಕಾಯಸ್ವರ ಮಾಡ್ಕೊಂಡು ತಗೊಂಡು ಹೋಗ್ತಿರ್ಲಿಲ್ಲ. ಹಾಗೇನೆ ಎಲ್ಲರೂ ತಗೊಂಡು ಹೋದ್ರು. ಆ ನರಿ ಎಲ್ಲ ನೋಡಾಕತ್ತಿತ್ತು. ಎಲ್ಲರೂ ಹೋದ್ಮೇಲೆ ಬರ್ತೈತಿ. ಬಂದ ಮುನಿ ಮಹಾರಾಜರಿಗೆ ಮಂಡಿ ಹಾಕಿ ಮುಂದಿನ ಕಾಲ ಬಗ್ಸಿ ಹಂಗೇನ್ ಮಾಡ್ತೈತಿ, ನಮಸ್ತು ಮಾಡ್ತದ. ಭವ್ಯ ಜೀವಿತ್ತದ ನಮಸ್ತು ಮಾಡಿ ನನಗೂ ಕೊಡ್ರಿ ಅಂತ ಮಂಡಿ ಹಾಕಿ ಹೇಳ್ತೈತದ. ಮುನಿ ಮಹಾರಾಜರು ಬಹಳ ಜ್ಞಾನಿಗಳಿದ್ರು, ಅವಧಿ ಜ್ಞಾನ ಸಂಪನ್ನಿದ್ರು ಮುನಿಗಳು. ಅವರು ಆ ನರಿ ಏನ್ ಭಾವನಾ ಮಾಡಕತ್ತೈತಿ, ಅದ್ರ ಏನ್ ವಿಚಾರ ಮಾಡಿ ಬಂದೈತಿ ಅನ್ನೋ ತಿಳ್ಕೊಂಡ ಏನ್ ಮಾಡ್ತಾರ, ಉಪದೇಶ ಮಾಡ್ತಾರ. ಮತ್ತೆ ಹೇಳ್ತಾರ, ನೀನು ರಾತ್ರಿ ಊಟ ತ್ಯಾಗ ಮಾಡ್ಬೇಕಂತ ಭಾವ ಮಾಡ್ಕೊ ಬಂದಿದಲ್ಲೋ, ಅದು ಮಂಡಿ ಹಾಕಾಕ್ ಹೇಳ್ತೈತಿ, ಹೌದು ಅಂತ ಹೇಳ್ತೈತಿ. ಮತ್ತ ಹಂಗಾದ್ರೆ ನಿನಗೆಲ್ಲಾ ಪ್ರಕಾರದ ರಾತ್ರಿ ಊಟ ತ್ಯಾಗ ನಿನ್ ನೇಮ ಐತಿ, ಪಾಲನೆ ಮಾಡಕ್ ಆಗ್ತೈತಿ. ಆಗ್ತೈತಿ ನನಗೆ ಅಂತ ಹೇಳ್ತಿತ್ತು. ನಾ ಎಲ್ಲಾ ಪಾಲನೆ ಮಾಡ್ತೀನಿ. ಆಗ ಅದ್ ನೇಮ ಕೊಡ್ತಾರ, ನನ್ನ ಜೀವನ ಪರ್ಯಂತ ವ್ರತ ಇರ್ಲಿ, ನಿಮ್ ಕಲ್ಯಾಣ ಆಗಲಿ ಅಂತ ಮಹಾರಾಜರು ಆಶೀರ್ವಾದ ಕೊಟ್ರು. ನರಿ ವ್ರತ ತಗೊಂಡು ಹೋಗ್ತೈತಿ. ರಾತ್ರಿ ಭೋಜನ ತ್ಯಾಗ ಯಾರಿಗ? ನರಿಗೆ. ಮನುಷ್ಯರಲ್ಲದ ಕೇಳ್ರಿ, ನೀವಂತೂ ತ್ಯಾಗ ಮಾಡಿದ್ರು ಇಲ್ಲೋ, ಹೊಲ ಐತಿ ಮನೆ ಐತಿ ಅಂತೀರಿ. ನರಿ ನೋಡ್ರಿ, ನರಿ ಆಹಾರ ಯಾವ್ದ? ಮಾಂಸಾದಿಗಳನ್ನು ಗ್ರಹಣೆ ಮಾಡ್ತದೆ ಹೋಗಿ. ಆದ್ರ ಮಾಂಸಾದಿಗಳನ್ನು ತ್ಯಾಗ ಮಾಡ್ತದೆ. ಮತ್ತು ರಾತ್ರಿ ಭೋಜನ ತ್ಯಾಗ ಮಾಡ್ತದೆ. ರಾತ್ರಿಯಲ್ಲಿ ನರಿ ಒಂದು ಯಾರು ಸೌತಿಗೆ ಕಕ್ಕ ತಿನ್ನೋದು, ಹಾಗೇನೆ ಅದಿದು ಕತ್ತು ತಿಂತಾವಲ್ಲ, ಒಂದ ಜೋಳ ತಿಂತಾವಲ್ಲ, ನರಿ ಜೋಳ ಗಿಡ ತಿಂತಾವಿಲ್ಲ. ಮತ್ತ ಎಲ್ಲ ರಾತ್ರಿ ಬಂದ ತಿಂತೈತಿ. ಆದ್ರ ಅದು ಯಾವಾಗ ನೇಮ ತಗೊಂತೈತಿ ಅವಾಗಿನಿಂದ ಹಗಲೇ ಏನಾದ್ರೂ ಸಿಕ್ಕಿದ್ರ
ಸ್ವಲ್ಪ ಗ್ರಹಣ ಮಾಡ್ಕೊಂಡು ರಾತ್ರಿ ಎಲ್ಲ ನರಿ ವಿಶ್ರಾಮ ಮಾಡ್ತದ. ಹಿಂಗೆ ಕಳೀತಾ ಇರ್ತದೆ, ಬಹಳ ದಿನ ಆಗ್ತದ. ಒಂದೊಂದು ಕೆಟ್ಟ ಬಿಸಿಲು ಬರ್ತೈತಿ. ಬಿಸಿಲು ಟೈಮ್ ಆದಾಗ ಬರಗಾಲ ಬರ್ತೈತಿ. ಬರಗಾಲ ಬಂದಾಗ ಊರಾಗೆಲ್ಲ ನೀರು ಮುಳುಗ್ ಹೋಗ್ತಿದ್ದಿಲ್ಲ, ಎಲ್ಲಾ ಕೆರೆ ಬತ್ತ ಬಿಡ್ತೈತಿ, ಎಲ್ಲಾ ಕೆರೆಗಳ ಬತ್ತ, ಹಳ್ಳ ಬರ್ತೈತಿ, ಎಲ್ಲಾ ಕಡೆ ಬತ್ತ ಬಿಡ್ತೈತಿ. ಹಂಗೇನೆ ಒಮ್ಮೆ ಕೆಟ್ಟ ಬರಗಾಲ ಬಂದಿತ್ತ. ನಿಮ್ಗೆಲ್ಲ ಹಿಂದೆ ಬಂದಿತ್ತಂತಲ್ಲ ಬರಗಾಲ, ಹೌದಲ್ಲ? ಈಗೆಲ್ಲ ಅಂತೂ ಎಲ್ಲ ಬರಗಾಲ ಇಲ್ಲ, ನೀವೆಲ್ಲ ಸುಖಿ ಇದ್ದೀರಿ. ಈಗ ಮಳೆ ಆಗ್ತೈತಿ, ಬೆಳೆ ಚೊಲೆ ಬರ್ತೈತಿ, ಎಲ್ಲಾ ಕಡೆಗೆ ನೀರಿದ, ಹಾಗೇನೆ ಮಸ್ತ್ ಇದ್ದೀರಿ. ಮುಂದ ಬರಗಾಲ ಯಾರಿಗೂ ಬೇಡ, ಎಲ್ಲರೂ ಏನಾಗಿರಿ ಮಸ್ತ್ ಇರ್ರಿ. ಮತ್ತು ಧರ್ಮದಾಗೂ ಮಸ್ತ್ ಇರ್ರಿ. ಏನಿರಿ ಎಲ್ಲ ಸಿಕ್ಕೈತ ಅಂತ ಹೇಳಿ ಮತ್ತ ಧರ್ಮ ಮಾಡ್ತಾ ಕರ್ಮದಾಗ ಉಳ್ಕೋಬೇಡ್ರಿ. ಬೆಳೆ ಚೊಲೋ ಬರಕತ್ತೈತಿ. ಅದೇ ನೋಡಿದ್ವಿ ನಾವು, ಹಿಂದೆ ಬಂದಿದ್ವಿ ಊರಿಗೆ ಬಹಳ ವರ್ಷಗಳ ಹಿಂದೆ. ಅವಾಗೆಲ್ಲ ಊರೆಲ್ಲ ಇಷ್ಟೆಲ್ಲ ಸುಧಾರಣೆ ಇಲ್ಲ ಐತಿ. ನೋಡ್ರಿ ಬಹಳ ಸುಧಾರಣೆ ಐತಿ. ಈಗ ಬಹಳ ಸುಧಾರಣೆ ಐತಿ. ಬ್ರಹ್ಮಚಾರಿ ಅವಸ್ಥೆ ಬಂದಿದ್ವಿ ನಾವು. ಆಗಿರ್ಬೇಕು ಒಂದು 16-17 ವರ್ಷ ಆಗಿರ್ಬೇಕು ನೋಡ್ರಿ. ಆಗೈತಿ 2008-9 ಬಂದಿದೆ. ಹಾಗೆ ಬಂದಾಗ ಎಲ್ಲ ಇಲ್ಲಿ ಪಂಚಪರಮೇಶ್ವರಿ ವಿಧಾನ ಮಾಡಿದ್ರು. ಪಾಯಸ ಜೋಡಿ ಬಂದಿದ್ವಿ ನಾವು, ಬ್ರಹ್ಮಚಾರಿಗಳಾಗಿದ್ವಿ ಅವಾಗ. ಇಲ್ಲಿಂದ ನಕ್ಕೊಂಡಿಗೆ ಹೋಗಿದ್ವಿ. ಹಾಗೆ ನಕ್ಕೊಂಡಿಲಿ ಅಲ್ಲಿ ಇದ್ದೀವಿ. ಇವರೆಲ್ಲ ಬಂದಿದ್ರು, ಇವರ ಸುಂದರ ಅವರು, ಇವರೆಲ್ಲ ಕೆಲವರೆಲ್ಲ ನಮ್ಮ ಅಭಿ ಅಲ್ಲೇ ಮಲ್ಕೊಂಡಿದ್ದ, ನಮ್ಮ ಜೋಡಿ ಅಲ್ಲೇ ಇರ್ತಿದ್ದ. ಪಾಯಸ ಜೋಡಿ ನಮ್ಮ ಜೋಡಿ ಅಲ್ಲೇ ಒಂದು 4-5-6 ದಿವಸ ಅಲ್ಲೇ ಇದ್ರು. ಮಹಾರಾಜರಲ್ಲಿ ಕೇಸವಂಚನ ಮಾಡಿದ್ರು. ಇಲ್ಲೇ ಹುಡುಗರೆಲ್ಲ ಸೇರ್ಕೊಂಡು ಪಂಚಪರಮೇಶ್ವರಿ ವಿಧಾನ ಮಾಡ್ರಿ ಅಂತ ಇಲ್ಲ ಆಯ್ತು. ಹಿಂದ್ಗಡೆ ಯಾವ್ದು ರೂಮು ಧರ್ಮಶಾಲ ಒಟ್ಟು ಏನೂ ಇರ್ಲಿಲ್ಲ ಆಯ್ತು. ಅವತ್ತಿಗೆ ಇವತ್ತು ನೋಡ್ರಿ ನಿಮ್ಮಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗಿದಾವ. ಧರ್ಮದಲ್ಲೂ ಸಹ ಆಸಕ್ತಿ ಇದೆ. ಮೊದಲೆಲ್ಲ ಈಗ ಇಷ್ಟೆಲ್ಲ ಆಸಕ್ತಿ ಎಲ್ಲ ಇದೆ. ಹಾಗೆ ಬಹಳಷ್ಟು ನಿಮ್ಮಲ್ಲಿ ಸುಧಾರಣೆಗಳು ಆಗಿದ್ದಾವೆ. ಆದ್ರೆ ಇನ್ನೂ ಸುಧಾರಣೆ ಆಗಬೇಕು. ನಿಮ್ಮಲ್ಲಿ ಇನ್ನೂ ಸಹ ತಿಳ್ಕೋಬೇಕು, ನಿಜವಾದಂತ ಧರ್ಮ ಸ್ವರೂಪ ತಿಳ್ಕೋಬೇಕು. ಮತ್ತು ಕುಲಾಚಾರ ಪಾಲನೆ ಮಾಡುವುದರೊಂದಿಗೆ ಇಂಥ ಕುಲದಲ್ಲಿ ಜನ್ಮ ಪಡೆದಕ್ಕೆ ಜೀವನ ಸಾರ್ಥಕ ಮಾಡ್ಕೋಬೇಕು ಬಂಧುಗಳೇ. ಹಾಗೆ ಅಲ್ಲ, ಅದಕ್ಕೆ ನಾವು ಬಹಳ ಸಲ ನಿವೇದನೆ ಮಾಡ್ತಿದ್ರು, ಬರ್ರಿ ಮಹಾರಾಜರೇ ಸೊರಟೂರಿಗೆ ಬರ್ರಿ. ಹಾಗೆ ಅವಶ್ಯವಾಗಿ ನಿಮ್ಮೂರ ಸಂಬಂಧನೇ ಬಂದಿಲ್ಲ. ಈಗ ರಸ್ತೆ ಬೇರೆ ಇತ್ತು, ಬೇರೆ ಕಡೆಗೆ ರಸ್ತೆ ಇತ್ತು. ಮತ್ತೆ ಇಲ್ಲಿ ಶಾಂತಿನಾಥ ಭಗವಂತ ದರ್ಶನ ಮಾಡೋನು ಭಗವಂತರಂತರು ಇದಾರೆ. ಭಗವಂತ ಶಾಂತಿನಾಥ ಬಹಳ ಕಡೆ ದರ್ಶನ ಮಾಡಿದ್ವಿ. ಶಾಂತಿನಾಥರ ಭಕ್ತರು ಹೆಂಗಿದಾರ ಹಾಗೇನೆ ನೋಡಿದ್ವಿ. ಶಾಂತಿನಾಥ್ ಭಕ್ತರು ಸಹ ಶಾಂತವಾಗಿದ್ದಾರೆ. ಏನಾಗಿದ್ದಾರೆ ಹೇಳಿ, ಆದ್ರೆ ಸ್ವಲ್ಪ ಕಮ್ಮಿ ಐತಿ. ಶಾಂತರಾದ ಸಂಖ್ಯೆ ಕಡಿಮೆ ಐತಿ. ಅಲ್ಲೂ ಪೂರ ಜನ ಬರ್ಲಿಲ್ಲ, ಹೌದಲ್ರಿ? ಎಲ್ಲ ಹೌದೇನ ಸಾಯಂಕಾಲ ಯಾರು ಬರ್ಲಿಲ್ಲ, ಬೆಳಿಗ್ಗೆ ಬಂದಿದ್ರು ಜನ ಬಂದಿದ್ರು. ಅಲ್ಲ ಈಗ ಕೇಳಕತ್ತೀವಿ. ಹೌದಾ? ಸಂಜೆ 5 ಹೇಳೋದು ಎಲ್ಲ